ಸೌಖಾರಾಗಲು ಅಥವಾ ಹಣವಂತರಾಗಲು ಶ್ರೀಮಂತಿಕೆಯನ್ನು ಅನುಭವಿಸಲು ಯಾರಿಗೆ ಇಷ್ಟ ಇರೋದು ನೋಡಿ. ಎಲ್ಲರೂ ಆಸೆ ಪಡೋದನ್ನೇ. ನಾನು ಯಾವತ್ತಾದ್ರೂ ಒಂದು ದಿವಸ ಸೌಕಾರ ಆಗ್ಬಿಟ್ರೆ, ದೊಡ್ಡ ಹಣವಂತನಾಗ್ಬಿಟ್ರೆ, ಸಾಕಷ್ಟು ಹಣ ದುಡಿಯುವಂಥ ಸಾಧ್ಯತೆ ಕಂಡುಕೊಂಡ್ರೆ ನನ್ನಷ್ಟು ಅದೃಷ್ಟವಂತ ಬೇರೆ ಯಾರೂ ಇಲ್ಲ. ಹೌದು, ಪ್ರತಿಯೊಬ್ಬರೂ ಆಸೆ ಅನ್ನೋದೇನೆ. ಆದರೆ ಆಸೆ ಪಟ್ಟವರಿಗೆಲ್ಲ ಸೌಕಾರ ಆಗೋಕ್ಕಾಗಲ್ಲ, ಹಣವಂತರಾಗಕ್ಕಾಗಲ್ಲ. ಆದರೆ ಕೆಲವರು ಇದ್ದಕ್ಕಿದ್ದ ಹಾಗೆ ಹಣವಂತರಾಗ್ತಾರೆ, ದೊಡ್ಡ ದೊಡ್ಡ ಕೋಟ್ಯಾಧೀಶರಾಗುತ್ತಾರೆ, ಕೋಟ್ಯಾಧಿಪತಿ ಆಗುತ್ತಾರೆ. ಯಾಕೆ ಹೀಗೆ? ಎಲ್ಲರಿಗೂ ಯಾಕೆ ಆಗ್ತಾ ಇಲ್ಲ? ಅಂಥ ಕೋಟ್ಯಾಧಿಪತಿಗಳಾಗುವಂತಹ ಜನರ ಹಸ್ತದಲ್ಲಿ ಕೆಲವು ಚಿಹ್ನೆಗಳಿರುತ್ತೆ. ಅಂಥ ಚಿಹ್ನೆಗಳು ಯಾವುದು? ಇದ್ದಕ್ಕಿದ್ದ ಹಾಗೆ ಕೋಟ್ಯಾಧೀಶರಾಗಿ ಸುಖ ಜೀವನ ನಡೆಸುವ, ಸುಖ ಭೋಗಗಳನ್ನು ಅನುಭವಿಸುವಂತಹ ವ್ಯಕ್ತಿಗಳ ಹಸ್ತದಲ್ಲಿರುವಂತಹ ಅಂಥ ಚಿಹ್ನೆಗಳು ಯಾವುದು? ಆ ಚಿಹ್ನೆಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಆ ಚಿಹ್ನೆಗಳು ಹೇಗಿರುತ್ತದೆ, ಆ ಚಿಹ್ನೆಗಳ ಏನನ್ನು ಸೂಚಿಸುತ್ತೆ, ಯಾವ ರೀತಿಯಲ್ಲಿ ಹಣ ಬರುತ್ತೆ ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ಇದ್ದಕ್ಕಿದ್ದಾಗೆ ಶ್ರೀಮಂತರಾಗುವಂತಹ, ಕೋಟ್ಯಾಧಿಪತಿಗಳಾಗುವಂತಹ ಸೂಚನೆಗಳ ಬಗ್ಗೆ ತಿಳಿಯೋಣ. ಅಂತಹ ಸೂಚನೆಗಳು ಹಸ್ತದಲ್ಲಿ ಎಲ್ಲಿರುತ್ತದೆ, ಯಾವ ರೀತಿಯಲ್ಲಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಅಂದರೆ ಪ್ರತಿಯೊಬ್ಬರ ಹಸ್ತವನ್ನು ನೋಡುವಾಗ ಕೆಲವರು ಎಷ್ಟೇ ಕಷ್ಟಪಟ್ಟರೂ ಅವರಿಗೆ ಹಣ ಮಾಡಲು ಸಾಧ್ಯವಾಗುವುದಿಲ್ಲ. ಮತ್ತೆ ಕೆಲವರು ಕೆಲಸ ಮಾಡಿ ಇದ್ದಕ್ಕಿದ್ದಾಗೆ ಶ್ರೀಮಂತರಾಗಿ ಸುಖ ಜೀವನ ನಡೆಸುವುದನ್ನು ನೋಡುತ್ತೇವೆ. ಯಾಕೆ ಹೀಗಾಗುತ್ತದೆ? ಅವರ ಹಸ್ತದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ನಾವು ನೋಡಬಹುದು ಎಂಬಂಥ ವಿಚಾರಗಳು ತುಂಬಾ ಕುತೂಹಲಕಾರಿ ವಿಚಾರ. ಯಾರ ಹಸ್ತದಲ್ಲಿ ಅಂಥ ಚಿಹ್ನೆಗಳಿರುತ್ತೆ, ಯಾವ ರೀತಿ ಇರುತ್ತದೆ ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅಂದರೆ ಇದ್ದಕ್ಕಿದ್ದಾಗೆ ಅವನು ಬಡವಾಗಿರ್ತಾನೆ, ಕಷ್ಟಪಡ್ತಿರ್ತಾನೆ, ಯಾವುದೋ ಕೆಲಸದಲ್ಲಿ ನಷ್ಟವಾಗಿರುತ್ತೆ, ಆ ನಷ್ಟವನ್ನು ತುಂಬಿಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ವ್ಯಕ್ತಿಗಳ ಕೈಯಲ್ಲಿ ಇಂತಹ ಚಿಹ್ನೆ ಇದ್ದರೆ ಅವರು ಇದ್ದಕ್ಕಿದ್ದ ಹಾಗೆ ಹಣವಂತರಾಗಿ ಕೋಟ್ಯಾಧೀಶರಾಗ್ತಾರೆ, ಆಸ್ತಿಗಳನ್ನು ತಂದು ತುಂಬುತ್ತಾರೆ, ಆಸ್ತಿಗಳನ್ನು ಕೊಂಡುಕೊಳ್ಳುತ್ತಾರೆ. ಆ ರೀತಿಯಲ್ಲಿ ಅವರು ಮತ್ತಷ್ಟು ಸುಖ ಜೀವನವನ್ನು ನಡೆಸುವುದನ್ನು ನೋಡಬಹುದು. ಅಂತಹ ಜನಗಳ ಹಸ್ತದಲ್ಲಿರುವಂತಹ ಆ ಚಿಹ್ನೆಗಳು ಯಾವುದು ಅದನ್ನು ನೋಡೋಣ. ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀವಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳು ನೋಡಿ ಹೆಚ್ಚೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ, ಸಂತೋಷಕರವಾದ ಜೀವನ ನಡೆಸಲು ನಿಮಗೆ ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದಾಗಲೇ ನಿಮಗೆ ಸರಿಯಾಗಿ ಅರ್ಥ ಆಗೋದು. ಅದರಿಂದ ಎಲ್ಲ ವಿಡಿಯೋಗಳನ್ನು ಪೂರ್ತಿ ನೋಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಇತರರಿಗೂ ಇದರ ಬಗ್ಗೆ ತಿಳಿಯುವಂತೆ ಮಾಡಿ. ಅದೇ ನೀವು ನಮಗೆ ಮಾಡಬೇಕಾದಂಥ ಸಹಾಯ. ಅಂದರೆ ನೀವು ಇತರರಿಗೂ ಇದನ್ನು ತಿಳಿಯುವಂತೆ ಶೇರ್ ಮಾಡಿ. ನಿಮ್ಮ ವಾಟ್ಸಪ್ಗೆ ಶೇರ್ ಮಾಡ್ಬೋದು, ಅಥವಾ ನಿಮ್ಮ ಫೇಸ್ಬುಕ್ಗೆ ಶೇರ್ ಮಾಡ್ಬೋದು, ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ಗೆ ಶೇರ್ ಮಾಡ್ಬೋದು. ಹೀಗೆ ಯಾವುದಕ್ಕೆ ಬೇಕಾದರೂ ನೀವು ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹವನ್ನು ನಾವು ನಿರೀಕ್ಷೆ ಮಾಡುತ್ತೇವೆ. ತುಂಬ ಜನಕ್ಕೆ ತಮ್ಮ ಭವಿಷ್ಯ ತಿಳಿಬೇಕಂತ ಕುತೂಹಲ ಇದೆ. ಅಂಥವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತ ಕಳಿಸಿ, ಎಸ್ ಅಂತಾದರೂ ಕಳಿಸಿ, ಅಥವಾ ನನಗೆ ಭವಿಷ್ಯ ತಿಳಿಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ, ಬರುವಂಥ ಕಷ್ಟ ನಷ್ಟಗಳನ್ನು ಹೇಗೆ ಪರಿಹರಿಸಿಕೊಳ್ಳಬೇಕು ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನೀವು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಂಡು ನೀವು ಜೀವನದಲ್ಲಿ ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ. ನಂಬಿಕೆ ಮತ್ತು ಆಸಕ್ತಿ ಇರೋರು ಮಾತ್ರ ಇಂತಹ ಕಾರ್ಯಕ್ರಮಗಳ ಸದುಪಯೋಗ ಪಡಿಸಿಕೊಳ್ಳಬಹುದು. ಈಗ ಯಾವ ರೇಖೆ? ನಾವು ಈಗ ನೋಡೋಣ. ಭಾಗ್ಯರೇಖೆ. ಭಾಗ್ಯರೇಖೆ, ನಮ್ಮ ಭಾಗ್ಯರೇಖೆ ನೋಡಿ, ಇದು ಇಲ್ಲಿಂದ ಬಂದಿದೆ. ನಾನು ಈಗ ಹೇಳ್ತಿರೋದು ಈ ಚಂದ್ರ ಪರ್ವದಿಂದ ಭಾಗ್ಯರೇಖೆ ಎಲ್ಲಿ ಹೋಗಿರುತ್ತೆ? ಇಲ್ಲಿ ಹೋಗಿರುತ್ತೆ. ಅಂದರೆ ಈ ಶನಿ ಪರ್ವಕ್ಕೆ ಬಂದಿರುತ್ತೆ. ಹಾಗೆಯೇ ಒಂದು ಬುಧ ರೇಖೆ ಇಲ್ಲಿಂದ ಈ ಭಾಗ್ಯರೇಖೆಯಿಂದ ಹೀಗೆ ಬಂದಿದ್ದರೆ, ಯಾವುದಕ್ಕೆ ಬಂದಿದ್ರೆ ಆ ಭಾಗ್ಯರೇಖೆ ಸೂರ್ಯ ಪರ್ವಕ್ಕೆ ಬಂದಿದೆ. ಎಲ್ಲಿಂದ? ಈ ಭಾಗ್ಯರೇಖೆ ಚಂದ್ರ ಪರ್ವದಿಂದ ಹೊರಟಂತಹ ಭಾಗ್ಯರೇಖೆ ಶನಿ ಪರ್ವಕ್ಕೆ ಬಂದಿರುತ್ತೆ.
ಹಾಗೆ ಶನಿ ಪರ್ವದಿಂದ ಅದೇ ರೀತಿ ಆ ಭಾಗ್ಯರೇಖೆಯಿಂದ ಹೊರಟಂತಹ ನಮ್ಮ ಬುಧ ರೇಖೆ ಅಥವಾ ಆರೋಗ್ಯ ರೇಖೆ ನೇರವಾಗಿ ಈ ಬುಧ ಪರ್ವಕ್ಕೆ ಬಂದಿದ್ದರೆ ಅಂತಹ ವ್ಯಕ್ತಿಗಳು ಜೀವನದಲ್ಲಿ ಅವರು ಮಾಡುವ ಕೆಲಸದಿಂದ ಉದ್ಯೋಗದಿಂದ ಹೆಚ್ಚಿನ ಲಾಭವನ್ನು ಪಡೆದು ಅವರು ಹಣವಂತರಾಗಿ ಶ್ರೀಮಂತಿಕೆಯನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಅಂದರೆ ಚಂದ್ರಪರ್ವದಿಂದ ಬಂದಂತಹ ಭಾಗ್ಯರೇಖೆ ಶನಿ ಪರ್ವಕ್ಕೂ, ಶನಿ ಪರ್ವದಿಂದ ಹೊರಟಂತಹ ಬುಧರೇಖೆ ಬುಧ ಪರ್ವಕ್ಕೂ ಬಂದಿದ್ದರೆ ಆ ವ್ಯಕ್ತಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ತಾನೆ. ತಾನು ಏನು ಮಾಡ್ತಿದ್ದೀನೋ ಆ ಉದ್ಯೋಗದಿಂದಲೇ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾನೆ. ಇನ್ನು ಈ ಹೃದಯ ರೇಖೆ ಇದೆ. ಈ ಹೃದಯ ರೇಖೆಯಿಂದ ಹೊರಟಂತಹ ಸೂರ್ಯರೇಖೆ ಸೂರ್ಯಪರ್ವದಲ್ಲಿ ಕವಲಾಗಿ ವೈ ಆಕಾರವನ್ನು ಪಡೆದಿರುತ್ತದೆ. ಅದೇ ರೀತಿ ಇಲ್ಲಿಂದ ಹೃದಯ ರೇಖೆಯಿಂದ ಬಂದಂತಹ ಒಂದು ರೇಖೆ ಶನಿ ಪರ್ವದಲ್ಲಿ ವೈ ಆಗಿ ಕವಲೊಡೆದಿರುತ್ತದೆ, ವೈ ರೂಪ. ಹಾಗೆ ಈ ಎರಡು ವೈ ರೂಪದಲ್ಲಿ ಎರಡು ಇದ್ದರೆ ಅಂತಹ ವ್ಯಕ್ತಿಗಳು 40ನೇ ವಯಸ್ಸಿನ ಬಳಿಕ ಶ್ರೀಮಂತರಾಗುತ್ತಾರೆ. ಅವರಿಗೆ ಆ ಶ್ರೀಮಂತರಾಗುವಂತಹ ದಾರಿ ಕಾಣಿಸುತ್ತದೆ, ತೆರೆದುಕೊಳ್ಳುತ್ತದೆ ಎಂಬುದು ಅದರ ಸೂಚನೆಯಾಗಿದೆ. ಈಗ ನಾವು ಎರಡು ವಿಚಾರವನ್ನು ತಿಳ್ಕೊಂಡು, ಒಂದು ಭಾಗ್ಯರೇಖೆ ಶನಿ ಪರ್ವಕ್ಕೆ ಬಂದು ಅದು ಚಂದ್ರಪರ್ವದಿಂದ ಹೊರಟಿದ್ದರೆ, ಹಾಗೂ ಬುಧ ಪರ್ವಕ್ಕೆ ಚಂದ್ರಪರ್ವದಿಂದ ಹೊರಟ ರೇಖೆ ಬಂದಿದ್ದರೆ ಅವರು ತಮ್ಮ ಉದ್ಯೋಗದಿಂದ ತಾವು ಮಾಡ್ತಿರೋ ಉದ್ಯೋಗ ಈಗ ಸೋಲಿನಲ್ಲಿದ್ದರೂ ಸಹ ಮುಂದೆ ಅವರು ಯಶಸ್ವಿಯಾಗುತ್ತಾರೆ. ಹೃದಯ ರೇಖೆ ಮತ್ತು ಸೂರ್ಯರೇಖೆಯಿಂದ ಹೊರಟಂತಹ ಸೂರ್ಯ ರೇಖೆ ಮತ್ತು ಶನಿ ರೇಖೆಗಳು ಕವಲೊಡೆದಿದ್ದರೆ ಅವರು 40ನೇ ವಯಸ್ಸಿನ ಬಳಿಕ ಶ್ರೀಮಂತಿಕೆಯನ್ನ ಕಾಣುತ್ತಾರೆ, ಅನುಭವಿಸುತ್ತಾರೆ. ಹಾಗೆ ನೋಡಿ, ಚಂದ್ರಪರ್ವದ ಬದಿಯಲ್ಲಿ ಈ ಚಂದ್ರಪರ್ವ ನೋಡಿ, ಇದು ಚಂದ್ರಪರ್ವ, ಇದರಲ್ಲಿ ಇಲ್ಲಿ ಸಮಾನಾಂತರವಾದ ರೇಖೆಗಳು, ಇಲ್ಲಿ ಹಲವು ರೇಖೆಗಳಿದ್ದರೆ ಈ ವ್ಯಕ್ತಿ ಅಂದರೆ ಚಂದ್ರಪರ್ವದ ಸೈಡಲ್ಲಿ ಹಲವಾರು ರೇಖೆಗಳು, ಈ ಅಡ್ಡ ರೇಖೆಗಳಿದ್ದಾಗ ಆ ರೇಖೆಗಳು ಸಣ್ಣದಾಗಿ ಕಂಡರೂ ಸಹ ಅವರು ಪ್ರವಾಸದಿಂದ ಹೆಚ್ಚು ಹಣವನ್ನ ಸಂಪಾದನೆ ಮಾಡುತ್ತಾರೆ. ಅವರ ಉದ್ಯೋಗವೇ ಪ್ರವಾಸವಾಗಿರಬಹುದು. ಹಾಗೆ ಅವರು ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡುತ್ತಾರೆ. ಅಂದರೆ ಅವರು ಅದೃಷ್ಟವಂತರು. ಅಂದರೆ ಅವರು ತಾವು ಇಷ್ಟಪಟ್ಟಂತಹ ರೀತಿಯ ವಾಹನಗಳನ್ನು ಕೊಂಡುಕೊಳ್ಳುತ್ತಾರೆ, ಹಾಗೆ ಸಾಕಷ್ಟು ಆಸ್ತಿಯನ್ನು ಮಾಡುತ್ತಾರೆ ಎಂಬುದರ ಸೂಚನೆ. ಇನ್ನು ಸಾಮಾನ್ಯವಾಗಿ ನಮ್ಮ ಜಾತಕದಲ್ಲಿ ನೋಡಿದಾಗ ಯಾಕೆ ನಮ್ಮ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಎಂಬಂತ ಸಮಸ್ಯೆ ಬರುತ್ತೆ. ಅದಕ್ಕೆ 2ನೇ ಭಾವದಲ್ಲಿ ನಮಗೆ ಬರುವ ಆದಾಯವನ್ನು ಸೂಚಿಸುತ್ತದೆ, 11ನೇ ಭಾವದಲ್ಲಿ ನಮ್ಮ ಖರ್ಚು ವೆಚ್ಚಗಳನ್ನು ತೋರಿಸುತ್ತದೆ. ಅದು 2 ಭಾವಗಳು ಸರಿಯಾಗಿದ್ದರೆ ಜೀವನದಲ್ಲಿ ಉತ್ತಮವಾದಂತಹ ರೀತಿಯಲ್ಲಿ ನಡೆಯುತ್ತೆ. ಅದರಲ್ಲಿ ಏನಾದರೂ ದೋಷವಿದ್ದರೆ ಹಣ ಬರುವುದು ಕಡಿಮೆಯಾಗಿ ಖರ್ಚಾಗುವುದು ಹೆಚ್ಚಾಗುವುದರಿಂದ ಹಣ ನಿಲ್ಲುವುದಿಲ್ಲ ಎಂದು ತಿಳಿಯಬೇಕು. ಈಗ ನೋಡಿ, ಮತ್ತೆ ನಾವು ಕೆಲವರಿಗೆ ಅನಿರೀಕ್ಷಿತವಾಗಿ ಹಣ ಬರುವ ಸೂಚನೆ ಇರುತ್ತೆ. ಅನಿರೀಕ್ಷಿತವಾಗಿ ಅವರೆಂದು ಹಣ ನನಗೆ ಬರುತ್ತದೆ ಅಂತ ತಿಳ್ಕೊಂಡಿರಲ್ಲ, ಅಥವಾ ನನಗೆ ಬರುತ್ತದೆ ಅಂತ ತಿಳ್ಕೊಂಡಿರಲ್ಲ. ಆದರೆ ಇದ್ದಕ್ಕಿದ್ದಾಗೆ ಅವರು ಅಂದುಕೊಂಡಿರೋ ರೀತಿಯಲ್ಲಿ ಅವರು ಮಾಡೋ ಉದ್ಯೋಗದಿಂದ ಆಗಿರ್ಬೋದು, ಅಥವಾ ಬೇರೆ ಯಾರಿಂದಲಾದರೂ ಬಂದಿರಬಹುದು, ಅಥವಾ ತನಗೆ ಬರಬೇಕಾದ ಆಸ್ತಿ ಅಂದುಕೊಂಡಿರೋ ಸಮಯದಲ್ಲಿ ಬರಬಹುದು. ಹಾಗೆ ಅವರು ಹೆಚ್ಚಿನ ಆಸ್ತಿಯನ್ನ ಹೊಂದುವಂತಹ ಸೂಚನೆ ಇರುತ್ತದೆ. ಅಂತಹ ಸೂಚನೆಗಳು ಯಾವುವು ಅದನ್ನು ನಾವು ನೋಡಿ ತಿಳ್ಕೊಂಡು ಆ ಸೂಚನೆಗಳನ್ನ ಇದ್ದರೆ ನಾವು ಅದಕ್ಕಾಗಿ ಪ್ರಯತ್ನ ಪಡಬೇಕು. ನಾವು ಇಲ್ಲಿ ಹೇಳುವಂತಹ ಸೂಚನೆಗಳು ಬರೀ ಸೂಚನೆಗಳು ಮಾತ್ರ. ಅದಕ್ಕಾಗಿ ನಿಮ್ಮ ಪ್ರಯತ್ನ ನಿರಂತರವಾಗಿರಬೇಕು. ಪ್ರಯತ್ನ ಇಲ್ಲದೆ ಏನನ್ನು ಪಡೆಯಲು ಸಾಧ್ಯವಿಲ್ಲ. ನಾನು ಅದೃಷ್ಟವಂತ ಅಂತ ಯಾವನು ಹೇಳಿಕೊಳ್ಳಲು ಸಾಧ್ಯವಿಲ್ಲ. ಅದೃಷ್ಟವಂತನು ಅವನ ಹಸ್ತದಲ್ಲಿ ಅದೃಷ್ಟವಂತಿಕೆಯ ರೇಖೆಗಳಿರಬಹುದೇ ಹೊರತು ಅದು ತಂದು ಕೊಡುವಂಥ ರೇಖೆಗಳಲ್ಲ. ನಿಮ್ಮ ಪ್ರಯತ್ನವಿದ್ದಾಗ ಅದೆಲ್ಲವೂ ಬಂದು ಸೇರುತ್ತದೆ. ಅಂದರೆ ನಿಮ್ಮ ಹಸ್ತದಲ್ಲಿ ಇಂತಹ ರೇಖೆಗಳಿದ್ದಾಗ ನೀವು ಪ್ರಯತ್ನ ಮಾಡಿದರೆ ನೀವು ಅರಿಯದೆಯೇ, ನಿಮಗೆ ಗೊತ್ತಿಲ್ಲದೆ ಹಣ ಬಂದು ಸೇರುತ್ತದೆ. ಆ ವಿಷಯವನ್ನು ನೀವು ಮನಸ್ಸಿನಲ್ಲಿ ಯಾವಾಗಲೂ ಇಟ್ಟುಕೊಳ್ಳಬೇಕು. ಯಾಕಂದರೆ ಹಣ ಒಂದು ನಮ್ಮ ಸೂಚನೆಗಳು ಮಾತ್ರ ಹಸ್ತದಲ್ಲಿ ಇರುತ್ತದೆ. ಅದನ್ನು ನಾವು ಯಾವ ರೀತಿ ಬಳಸಿಕೊಳ್ಳುತ್ತೇವೆ ಎಂಬುದರ ಮೇಲೆ ಅದರ ಅವಲಂಬನೆ ಆಗಿರುತ್ತದೆ. ಈಗ ನಾನು ಮೊದಲನೇದಾಗಿ ಅಂತಹ ನಮಗೆ ಯಾವಾಗ ಹಣ ಬಂದು ಸೇರುತ್ತೆ, ಯಾವ ರೀತಿ ಹಣ ಬಂದು ಸೇರುತ್ತದೆ ಎಂಬುದನ್ನು ಹೇಳೋದಕ್ಕೆ ಮೊದಲು ನಾನು ಗುರುಪರ್ವದಲ್ಲಿ, ಅಂದರೆ ಗುರುಪರ್ವ ಇದು, ಈ ಗುರುಪರ್ವದಲ್ಲಿ
ಎದ್ದು ಕಾಣಿಸುತ್ತಿರುವಂತಹ ನಕ್ಷತ್ರ ಚಿಹ್ನೆ ಇರಬೇಕು. ಅಂದರೆ ಎದ್ದು ಕಾಣಿಸುವಂತಹ ನಕ್ಷತ್ರ ಚಿಹ್ನೆ. ಹಾಗೆಯೇ ಈ ಮಂಗಳ ಪರ್ವದಿಂದ ಹೊರಟಂತಹ 2 ಸಮಾನಾಂತರ ರೇಖೆ ಈ ಗುರುಪರ್ವಕ್ಕೆ ಬಂದಿರಬೇಕು. 2 ಸಮಾನಾಂತರ ರೇಖೆ ಗುರುಪರ್ವಕ್ಕೆ ಬಂದಿರಬೇಕು. ಅಂತಹ ವ್ಯಕ್ತಿಗಳಿಗೆ, ಈಗ ಬಂತಹ ವ್ಯಕ್ತಿಗಳಿಗೆ ಹೊಂದಿದ್ದರೆ ಅವರು ತಮ್ಮ ಉದ್ಯೋಗದಲ್ಲಿ ಬಡ್ತಿ ಪಡೆದು ತಾವು ಮಾಡುತ್ತಿರುವ ಉದ್ಯೋಗದಿಂದ ಹೆಚ್ಚಿನ ಉದ್ಯೋಗ, ದೊಡ್ಡ ಹುದ್ದೆಗೆ ಹೋಗಿ ಅವರಿಗೆ ಸಿಗುತ್ತಿದ್ದ ಸಂಬಳಕ್ಕಿಂತ 2 ಪಟ್ಟು ಹೆಚ್ಚು ಸಂಬಳ ಪಡೆಯುವಂಥ ಹುದ್ದೆಗೆ ಹೋಗುವಂಥ ಸೂಚನೆ ಅದಾಗಿದೆ. ಅಂದರೆ ಯಾರ ಹಸ್ತದಲ್ಲಿ ಈ ಚಿಹ್ನೆ ಇರುತ್ತೋ, ಈ ನಕ್ಷತ್ರ ಚಿಹ್ನೆ ಮತ್ತು ಈ 2 ಲಂಬ, ಇಲ್ಲಿಂದ ಹೊರಟ 2 ಲಂಬ ಚಿಹ್ನೆ ರೇಖೆಗಳು ಇರುತ್ತೋ ಅಂತಹ ವ್ಯಕ್ತಿಗಳು ತಾವು ಈಗ ಮಾಡುತ್ತಿರುವ ಹುದ್ದೆಯಿಂದ ಬಡ್ತಿ ಪಡೆದು ಹೆಚ್ಚಿನ ಆದಾಯವನ್ನು ಪಡೆದು ಹೆಚ್ಚು ಹಣವನ್ನು ಸಂಪಾದಿಸುವಂತಹ ಸಾಧ್ಯತೆ ಇದೆ ಎಂಬುದರ ಸೂಚನೆ. ಅಂದರೆ ನೀವು ಉದ್ಯೋಗದಲ್ಲಿರಬೇಕು, ಅದಕ್ಕಾಗಿ ಪ್ರಯತ್ನ ಪಡ್ತಾ ಇರಬೇಕು. ನೀವು ಆ ಪ್ರಯತ್ನ ಪಟ್ಟಾಗ ಅಂತಹ ಅದೃಷ್ಟ ನಿಮಗೆ ಒಲಿದು ಬರುತ್ತೆ. ನೀವು ಅಂದುಕೊಂಡಿರದ ರೀತಿಯಲ್ಲಿ ಉನ್ನತವಾದ ಹುದ್ದೆಗೆ ಏರುವಂತಹ ಸಾಧ್ಯ ಅಥವಾ ಹೆಚ್ಚಿನ ಸಂಬಳ ಪಡೆಯುವಂಥ ಹುದ್ದೆಯನ್ನು ನೀವು ಅಲಂಕರಿಸುವ ಸಾಧ್ಯತೆ ಇದೆ ಎಂಬುದನ್ನು ಅದು ಸೂಚಿಸುತ್ತದೆ. ಅಂದರೆ ಅವರಿಗೆ ದೊಡ್ಡ ಹುದ್ದೆಯಲ್ಲಿ ಮುಂದುವರಿಯುವಂಥ ಸಾಧ್ಯತೆ ಇದೆ. ಈಗ ಇನ್ನೊಂದು, ಕೆಲವರು ನಮ್ಮ ಬುಧ ಪರ್ವವನ್ನು ನೋಡಿ. ಬುಧ ಪರ್ವದಲ್ಲಿ ಉತ್ತಮವಾದ ರೇಖೆಗಳಿರುತ್ತದೆ, ಹಲವು ರೇಖೆಗಳಿರುತ್ತದೆ. ಆ ರೀತಿಯ ರೇಖೆಗಳೆಲ್ಲ ನಾನು ಹೇಳ್ತಿರೋದು. ಇದು ಬುಧ ಪರ್ವ. ಈ ಬುಧ ಪರ್ವದಲ್ಲಿ ಒಂದೇ ಒಂದು ಎದ್ದು ಕಾಣಿಸುವಂತಹ ಲಂಬ ರೇಖೆ ಇದ್ದರೆ, ಒಂದೇ ಒಂದು ಲಂಬ ರೇಖೆ ಇದ್ದರೆ ಎದ್ದು ಕಾಣಿಸ್ತಿರ್ಬೇಕು, ಮಬ್ಬಾಗಿರಬಾರ್ದು. ಅದರಲ್ಲಿ ಯಾವ ಅಡ್ಡ ರೇಖೆಗಳು ಬಂದಿರಬಾರ್ದು, ಅದರ ಮೇಲೆ ಯಾವುದೇ ದೋಷ ಕಾರಕ ಚಿಹ್ನೆಗಳಿರಬಾರ್ದು. ಅಂತಹ ಚಿಹ್ನೆ ಇದ್ದರೆ, ಅಂದರೆ ಒಂದೇ ಒಂದು ಲಂಬ ರೀತಿ ಇದ್ದರೆ ಇವರಿಗೆ ಲಾಟ್ರಿ ಹೊಡೆದ ರೀತಿಯಲ್ಲಿ ಹಣ ಬಂದು ಸೇರುವಂತಹ ಸಾಧ್ಯತೆ ಇದೆ. ಲಾಟ್ರಿ ಹೊಡೆದಂಗೆ ಹಣ ಬಂದು ಸೇರುತ್ತದೆ. ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಅವರು ತೊಡಗಿಕೊಂಡಿದ್ದರೆ, ಯಾವುದೋ ಒಂದು ಆಸ್ತಿಯನ್ನು ತಗೊಂಡು ಮಾರಿಬಿಟ್ಟಿದರೆ ಅವರಿಗೆ ಅವರು ಅಂದುಕೊಂಡಿರೋದಷ್ಟು ಲಾಭವನ್ನು ಅವರು ಆ ಆಸ್ತಿಯಿಂದ ಪಡೆದು ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಅಂದರೆ ಇದು ಹೂಡಿಕೆ ಮಾಡುವುದರಿಂದ ಆಗಿರ್ಬೋದು, ಷೇರಿನಲ್ಲಿ ಹೂಡಿಕೆ ಮಾಡುವುದರಿಂದ ಆಗಿರ್ಬೋದು, ಅಥವಾ ಜಮೀನಲ್ಲಿ ಹೂಡಿಕೆ ಮಾಡುವುದಾಗಿರ್ಬೋದು, ರಿಯಲ್ ಎಸ್ಟೇಟ್ನಿಂದ ಆಗಿರ್ಬೋದು, ಅವರು ಅಂದುಕೊಂಡಿರದ ರೀತಿಯಲ್ಲಿ ಹೆಚ್ಚು ಹಣವನ್ನು ಅವರು ಗಳಿಸುತ್ತಾರೆ. ಹಾಗೆ ಅವರು ಕೋಟ್ಯಾಧೀಶರಾಗಿ, ಅವರು ಕೋಟ್ಯಾಧಿಪತಿಯಾಗಿ ಜೀವನದಲ್ಲಿ ಎಲ್ಲ ರೀತಿಯ ಸುಖವನ್ನು ಪಡೆಯುವಂಥ ಸೂಚನೆ ಅದಾಗಿದೆ. ಯಾವುದು? ನಮ್ಮ ಬುಧ ಪರ್ವದಲ್ಲಿ ಒಂದೇ ಒಂದು ಲಂಬವಾದ ರೇಖೆ ಇದ್ದರೆ ಅವರಿಗೆ ಅಂತಹ ಅದೃಷ್ಟ ಇದೆ. ಅವರು ಯಾವುದೇ ಒಂದು ರಿಯಲ್ ಎಸ್ಟೇಟ್ ಮಾಡಿ ಕಷ್ಟದಲ್ಲಿರ್ಬೋದು, ಆದರೆ ನಾಳೆ ಆ ಎಲ್ಲ ಕಷ್ಟವು ದೂರವಾಗಿ ಒಂದೇ ಸಲಕ್ಕೆ ಅವರು ಜೀವನದಲ್ಲಿ ಅಭಿವೃದ್ಧಿ ಆಗ್ತಾರೆ. ಈಗ ಕಷ್ಟದಲ್ಲಿದ್ದರೂ ಸಹ ಮುಂದೆ ಅವರು ಜೀವನದಲ್ಲಿ ಅಭಿವೃದ್ಧಿ ಆಗ್ತಾರೆ. ಆದ್ದರಿಂದ ಅವರು ಅದನ್ನು ನಿಲ್ಲಿಸದೆ ಮುಂದುವರೆದರೆ ಅವರಿಗೆ ಆಸ್ತಿ, ಅಂತಸ್ತು, ಗೌರವ ಎಲ್ಲವೂ ಬಂದು ಸೇರುತ್ತದೆ. ಈ ಕಷ್ಟ ಅಂತ ಹೇಳಿ ಅದನ್ನು ಬಿಟ್ಟುಬಿಟ್ರೆ ಅವರಿಗೆ ಬರಬಹುದಾದಂತಹ ಇಂತಹ ಅದೃಷ್ಟಗಳು ಕೈತಪ್ಪಿ ಹೋಗುತ್ತದೆ ಎಂಬಂಥ ವಿಷಯವನ್ನ ನೆನಪಿನಲ್ಲಿ ಇಟ್ಟುಕೊಂಡಿರಬೇಕು. ಈಗ ಚಂದ್ರ ಪರ್ವದಿಂದ ಹೊರಟಂತಹ ಒಂದು ರೇಖೆ ಈ ಶನಿ ಪರ್ವಕ್ಕೆ ಬಂದಿರುತ್ತೆ, ಅದು ಭಾಗ್ಯರೇಖೆ ಇಲ್ಲಿಂದ ಬಂದಿರುತ್ತೆ. ಹಾಗೆ ಈ ಮಂಗಳ ಚಂದ್ರ ಪರ್ವದಿಂದನೇ ಹೊರಟ ಒಂದು ರೇಖೆ ಬಂದು ಇದೇ ಭಾಗ್ಯರೇಖೆಗೆ ತಾಕಿ ಅದು ಸಹ ಹಿಂಗೆ ಇಲ್ಲಿ ತನಕ ಬೆಳೆದಿರಬೇಕು. ಅಂದರೆ ಚಂದ್ರ ಪರ್ವದಿಂದ ಹೊರಟಂತಹ ಭಾಗ್ಯರೇಖೆಗೆ ಮತ್ತೊಂದು ರೇಖೆ ಚಂದ್ರ ಪರ್ವದಿಂದಲೇ ಬಂದು ಸೇರಿಕೊಂಡು, ಅಂದರೆ ಚಂದ್ರ ಪರ್ವದ ಕೆಳಗಿಂದ ಹೊರಟಿರುವಂತಹ ಭಾಗ್ಯರೇಖೆಗೆ ಸ್ವಲ್ಪ ಮೇಲಿಂದ ಹೊರಟಂತಹ ಇನ್ನೊಂದು ರೇಖೆ ಬಂದು ಆ ಭಾಗ್ಯರೇಖೆ ಸೇರಿ ಆ ಭಾಗ್ಯರೇಖೆ ಶನಿ ಪರ್ವಕ್ಕೆ ಬಂದಿದ್ದರೆ ಅಂತಹ ವ್ಯಕ್ತಿಗಳು ತಮ್ಮ ಸಂಗಾತಿಯಿಂದ ಹೆಚ್ಚಿನ ಹಣವನ್ನ ಗಳಿಸುವಂತಹ ಸಾಧ್ಯತೆ ಇದೆ. ಅಂದರೆ ಇಂತಹ ವ್ಯಕ್ತಿಗಳು, ಈಗ ಹೇಳಿದಂತಹ ಚಿಹ್ನೆ ಇರುವಂತಹ ವ್ಯಕ್ತಿಗಳು ತುಂಬಾ ಹೆಚ್ಚು ಎಜುಕೇಟೆಡ್ ಆಗಿದ್ರೆ ಹೆಚ್ಚು ವಿದ್ಯೆ ಕಲಿತಿರುತ್ತಾರೆ, ಅವರು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಹೊಂದಿರುತ್ತಾರೆ. ಅಂಥವರ ವಿದ್ಯಾಭ್ಯಾಸ ಮತ್ತು ಬುದ್ಧಿವಂತಿಕೆಯನ್ನು ಕೆಲವರು ಅವರನ್ನು ಇಷ್ಟಪಟ್ಟು ಅವರನ್ನು ಮದುವೆ ಆಗಬಹುದು. ದೊಡ್ಡ ಶ್ರೀಮಂತರ ಮನೆಯ ಹುಡುಗಿನೋ ಅಥವಾ ಹುಡುಗಿ ಆಗಿದ್ದರೆ ಶ್ರೀಮಂತರ ಮನೆಯ ಹುಡುಗನೋ ಮದುವೆ ಆಗುವುದರಿಂದ ಅವರ ಜೀವನದಲ್ಲಿ ಆಸ್ತಿ ಬಂದು ಸೇರುತ್ತದೆ. ಹೆಚ್ಚಿನ ಆಸ್ತಿ ಬಂದು ಸೇರುವುದರಿಂದ
ಅವರು ಶ್ರೀಮಂತರಾಗುತ್ತಾರೆ. ಹಾಗೆ ಅವರು ಶ್ರೀಮಂತರಾಗುತ್ತಾರೆ ಅಂದರೆ ಈಗ ಹೇಳಿದಂತಹ ವಿಚಾರದಲ್ಲಿ ಆ ರೇಖೆ ಅವರು ವಿದ್ಯಾವಂತರಾಗಿರುತ್ತಾರೆ, ಬುದ್ಧಿವಂತರಾಗಿರುತ್ತಾರೆ. ಹೆಚ್ಚಿನ ವಿದ್ಯೆಯನ್ನು ಕಲಿತಂಥವರು ಅವರನ್ನು ಇಷ್ಟಪಟ್ಟು ಇನ್ನೊಬ್ಬರು ಮದುವೆ ಆಗಲು ಬರುತ್ತಾರೆ. ಆ ಮದುವೆ ಆಗುವುದರಿಂದ ಅವರಿಗೆ ಸಂಗಾತಿಯಿಂದ ಹೆಚ್ಚಿನ ಹಣ ಬಂದು ಸೇರುವಂತಹ ಸಾಧ್ಯತೆ ಇದೆ. ಹಾಗೆ ಅವರು ಕೋಟ್ಯಾಧಿಪತಿ ಆಗಬಹುದು ಎಂಬ ಸೂಚನೆ. ಹೀಗೆ ನಾವು ಹಲವು ರೀತಿಯಲ್ಲಿ ಯಾವನೋ ಈ ಕಷ್ಟದಲ್ಲಿರುತ್ತಾನೆ, ತಮ್ಮ ಕೆಲಸದಲ್ಲಿ ನಷ್ಟ ಆಗುತ್ತಾ ಇರುತ್ತೆ, ಹಲವು ರೀತಿಯ ಸಮಸ್ಯೆಗಳು ಎದುರಾಗುತ್ತಾ ಇರುತ್ತದೆ. ಅಂತಹ ಸ್ಥಿತಿಯಲ್ಲಿ ಅವರು ಈ ಕೆಲಸವನ್ನು ಬಿಟ್ಟು ಬೇರೇನಾದರೂ ಮಾಡೋಣ ಅಂತ ಯೋಚನೆ ಮಾಡುತ್ತಾರೆ. ಹಾಗೆ ಮಾಡದೆ ಅವರು ತಮ್ಮ ಕೆಲಸದಲ್ಲಿ ಮುಂದುವರೆದರೆ ಈ ಹೇಳಿದಂಥ ಚಿಹ್ನೆ ಇದ್ದವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಕೋಟ್ಯಾಧಿಪತಿಯಾಗುವಂಥ ಸಾಧ್ಯತೆ ಇದೆ ಎಂಬ ಸೂಚನೆಗಳು ಇದ್ದವು. ಇಂತಹ ವಿಚಾರಗಳು ನಿಮಗೆ ಇಷ್ಟವಾಗುತ್ತದೆ. ಇಂತಹ ನಿಮ್ಮ ಭವಿಷ್ಯವನ್ನು ನೀವು ತಿಳಿಯಬೇಕು. ಹಾಗಿದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತ ಕಳಿಸಿ ಅಥವಾ ಎಸ್ ಅಂತ ಕಳಿಸಿ ಅಥವಾ ನನ್ನ ಭವಿಷ್ಯ ತಿಳಿಯಬೇಕಂತ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನ ನಾವು ಬರೆದು ತಿಳಿಸುತ್ತೇವೆ. ಬಾಳಿನಲ್ಲಿ ಬರಬಹುದಾದಂತಹ ಕಷ್ಟ ನಷ್ಟಗಳನ್ನು ಹೇಗೆ ಪರಿಹರಿಸಬೇಕು, ನೀವು ಯಾವ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳಬೇಕು ಎಂಬುದನ್ನು ತಿಳಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಎಲ್ಲಾ ವಿಡಿಯೋಗಳನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವು ಇನ್ನೂ ಮನಿ ಆಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ನೀವು ಎಲ್ಲ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.